ಕಥೆಯ ಶುರುವಿನಲ್ಲಿ ನಮಗೆ ಒಂದು ಮಣ್ಣಿನ ಒಳಗಿರುವಂತಹ ಜಗತ್ತನ್ನು ತೋರಿಸಲಾಗುತ್ತೆ. ಅಲ್ಲಿ ಸುಮಾರು ವರ್ಷಗಳ ಹಿಂದೆ ದೇವರು ಮಣ್ಣಿನ ಪ್ರತಿಮೆಗಳಿಗೆ ಜೀವ ಬರುವಂತಹ ವರ ನೀಡಿದ್ರು. ಹಾಗಾಗಿ ಅಲ್ಲಿ ಇರುವ ಪ್ರತಿಯೊಬ್ಬರು ಮಣ್ಣಿನಿಂದ ಮಾಡಲ್ಪಟ್ಟಿದ್ರು. ಆದರೆ ಆ ರಾಜ್ಯದ ಮೇಲೆ ಯಾವಾಗಲೂ ಅರ್ತ್ ಡೆಮೋನ್ಗಳು ದಾಳಿ ಮಾಡ್ತಿದ್ವು. ಅವುಗಳು ದೈತ್ಯ ಮತ್ತು ಶಕ್ತಿಶಾಲಿಯಾಗಿದ್ವು. ಅವುಗಳನ್ನು ಹೊಣೆಸ್ ಅಂತ ಕರೀತಿದ್ರು. ಆಗ ಯುಆನ್ ಖಡ್ಗವನ್ನು ಹಿಡಿದುಕೊಂಡು ಅವುಗಳ ಜೊತೆ ಯುದ್ಧ ಮಾಡಲು ಹೊರಡ್ತಾನೆ. ಅರ್ತ್ ಡೆಮೋನ್ಗಳ ದಾಳಿಯಿಂದ ಹೆದರಿದ ಜನರು ತಮ್ಮ ತಮ್ಮ ಮನೆಗೆ ಹೋಗಿ ಅವಿತು ಬಿಡ್ತಾರೆ. ಇನ್ನೇನು ಡೆಮೋನ್ಗಳು ದಾಳಿ ಮಾಡಿ ಎಲ್ಲವನ್ನು ಹಾಳು ಮಾಡ್ತಾರೆ ಅನ್ನುವಾಗ ತೆರಕೋಟೆ ಯೋಧರು ಅವುಗಳನ್ನು ಧೈರ್ಯವಾಗಿ ಎದುರಿಸ್ತಾರೆ. ಅಲ್ಲಿಗೆ ಬಂದ ಯುಆನ್ ತನ್ನ ಉಡುಪಿನಿಂದ ನಿಯಂತ್ರಣ ತಪ್ಪಿ ಕೆಳಗೆ ಬೀಳ್ತಾನೆ. ಆದ್ರೆ ಅವನ ಡೆಮೋನ್ನ ಮೇಲೆ ಬಿದ್ದಿದ್ರಿಂದ ಅವನಿಗೆ ಏನೂ ಆಗಲ್ಲ. ಹೀಗಾಗಿ ಅವನಿಗೆ ಖುಷಿಯಾಗುತ್ತೆ. ಆದ್ರೆ ಅವನನ್ನು ನೋಡಿದ ಡೆಮೋನ್ ಅವನ ಮೇಲೆ ದಾಳಿ ಮಾಡುತ್ತೆ. ಯುಆನ್ ಕೂಡ ಅದ್ರ ಜೊತೆಗೆ ಹೋರಾಡಲು ಶುರು ಮಾಡ್ತಾನೆ. ಆದ್ರೆ ಅವನು ಕೆಳಗೆ ಬೀಳ್ತಾನೆ. ಆಗ ಡೆಮೋನ್ ಅವನನ್ನು ಕೊಲ್ಲಲು ಮುಂದಾಗುತ್ತೆ. ಆಗ ಅಲ್ಲಿಗೆ ರಾಜ ಯೋಂಗ್ ಬರ್ತಾರೆ ಮತ್ತು ಮೆನ್ಗನ್ನು ರಕ್ಷಿಸ್ತಾರೆ ಮತ್ತು ತನ್ನ ಸೈನ್ಯದ ಜೊತೆ ಸೇರಿ ಡೆಮೋನ್ಗಳ ವಿರುದ್ಧ ಹೋರಾಡ್ತಿರ್ತಾರೆ. ಇದನ್ನೆಲ್ಲ ಕಂಡ ಮೆನ್ಗೂ ಬಹಳ ಖುಷಿಯಾಗುತ್ತೆ. ಯಾಕಂದ್ರೆ ರಾಜ ಯೋಂಗ್ ಅವನ ಆದರ್ಶ ಆಗಿದ್ರು ಮತ್ತು ಅವರಂತೆ ಒಳ್ಳೆ ತೆರಕೋಟೆ ಯೋಧನಾಗಲು ಬಯಸ್ತಿದ್ದ. ಯೋಂಗ್ ಎಲ್ಲಾ ಡೆಮೋನ್ಗಳನ್ನು ಸೋಲಿಸಿ ಓಡಿಸ್ತಾರೆ. ಇದರಿಂದ ಎಲ್ರಿಗೂ ಖುಷಿಯಾಗುತ್ತೆ. ನಂತರ ಯುಆನ್ಗೆ ಚಡಿಯೇಟು ಕೊಡ್ತಾ ಇರುವುದನ್ನು ಕಾಣಬಹುದು. ಯಾಕಂದ್ರೆ ಅವನು ನಿಯಮ ಮೀರಿ ಯುದ್ಧಕ್ಕೆ ಹೋಗಿದ್ದ. ಹಾಗೆ ಅವನಿಂದ ಎಲ್ಲಾ ಕೆಲಸ ಮಾಡಿಸ್ತಿದ್ರು. ನಂತರ ಆತನು ಹೊರಗೆ ಬಂದಾಗ ಅವನ ಇಬ್ರು ಸ್ನೇಹಿತರಾದ ಸ್ಯಾಂಗ್ ಮತ್ತು ಚಾವ್ ಸಿಗ್ತಾರೆ. ಹಾಗೆ ಅವರು ನೀನು ಯುದ್ಧಕ್ಕೆ ಹೋಗಿ ತಪ್ಪು ಮಾಡಿದೆ. ನೀನೊಬ್ಬ ತೆರಕೋಟೆ ಯೋಧ ಆಗಲು ಸಾಧ್ಯ ಇಲ್ಲ. ನಿನ್ನಿಂದಾಗಿ ನಮಗೂ ಸಹ ಗೋಡೆ ಮೇಲೆ ಹತ್ತಿ ಕೆಲಸ ಮಾಡ್ಬೇಕು. ಅದು ಬಹಳ ಕಷ್ಟ. ಅಲ್ಲದೆ ಅದು ಊರಿನಿಂದ ಹೊರಗೆ ಇದ್ದು ಅಲ್ಲಿ ಅರ್ಥ ಡೆಮೋನ್ಗಳು ಇರುತ್ತವೆ ಎಂದು. ಅಲ್ಲದೆ ಅವುಗಳಿಂದಾಗಿ ಸುಮಾರು ಮೂರ್ತಿಗಳು ಕಾಣೆಯಾಗಿವೆ ಅಂತ ಹೇಳ್ತಾರೆ. ನಂತರ ಸ್ಯಾಂಗ್ ನೀನೊಬ್ಬ ಯೋಧ ಆಗಲು ಸಾಧ್ಯವಿಲ್ಲ. ಯಾಕಂದ್ರೆ ನೀನು ಹುಟ್ಟಿದಾಗ ನೀನೊಬ್ಬ ಶಿಲ್ಪಿ ಆಗ್ಬೇಕು ಅಂತ ನಿರ್ಧಾರ ಆಗಿದೆ ಅಂತಾನೆ. ಇದನ್ನು ಕೇಳಿದ ಯುವಾನ್ ಹಾಗೆಲ್ಲ ಏನೂ ಇಲ್ಲ. ರಾಜ ಕೂಡ ಒಬ್ಬ ಸಮಯದಲ್ಲಿ ಒಬ್ಬ ಸಾಮಾನ್ಯ ಯೋಧ ಆಗಿದ್ರು ಅಂತ ಹೇಳ್ತಾನೆ. ಆಗ ಅಲ್ಲಿಗೆ ಬಂದ ಒಬ್ಬ ಯೋಧ ಲಾವೋ ಅವನಿಗೆ ಖಡ್ಗ ಸರಿ ಮಾಡಲು ಹೇಳ್ತಾನೆ. ಆದರೆ ಯುವಾನ್ ಖಡ್ಗ ಚಲಾಯಿಸಲು ಆರಂಭಿಸ್ತಾನೆ. ಇದನ್ನು ಕಂಡ ಯೋಧ ಅವನ ಮೇಲೆ ಹಲ್ಲೆ ಮಾಡಲು ಬರ್ತಾನೆ. ಹಾಗೂ ನೀನು ಒಬ್ಬ ಯೋಧ ಆಗಲು ಸಾಧ್ಯ ಇಲ್ಲ. ಯಾಕಂದ್ರೆ ನೀನೊಬ್ಬ ಶಿಲ್ಪಿ ಅಂತ ಹೇಳಿ ದೂಡಿ ಹಾಕ್ತಾನೆ. ಆ ವೇಳೆಗೆ ಸರಿಯಾಗಿ ಅಲ್ಲಿನ ಜನರಲ್ ರಾಜ ಬರ್ತಾರೆ ಮತ್ತು ಲಾವೋನ ವರ್ತನೆ ಬಗ್ಗೆ ಅವರಿಗೆ ಬೈತಾರೆ. ನಂತರ ರಾಜ ಯುವಾನ್ ಬಳಿ ನನಗೆ ನೀನು ಡೆಮೋನ್ ಜೊತೆ ಯುದ್ಧ ಮಾಡಿ ಅದನ್ನು ಸೋಲಿಸಬೇಕೆಂಬ ಆಸೆ ಇದೆ ಅಂತ ತಿಳಿದಿದೆ. ಆದ್ರೆ ಅದಕ್ಕೆ ನೀನು ನಿನ್ನ ಶಕ್ತಿಯನ್ನು ಸಾಬೀತು ಮಾಡಬೇಕು. ಅದಕ್ಕಾಗಿ ನೀನು ಊರಿನ ಹೊರಗೆ ತಿರುಗಾಡ್ತಾ ಇರುವ ಡೆಮೋನ್ ಅನ್ನು ಹಿಡಿದು ತರಬೇಕು. ಹೀಗೆ ಮಾಡಿದ್ರೆ ಮಾತ್ರ ನೀನು ಒಬ್ಬ ತೆರಕೋಟೆ ಯೋಧನಾಗಲು ಸಾಧ್ಯ ಅಂತ ಹೇಳ್ತಾರೆ. ಇದನ್ನು ಕೇಳಿದ ಅವನ ಸ್ನೇಹಿತರು ಅವನನ್ನು ತಡೆಯಲು ಪ್ರಯತ್ನಿಸ್ತಾರೆ. ಆದರೆ ಆತ ಒಬ್ಬ ತೆರಕೋಟೆ ಯೋಧ ಆಗಲು ಡಿಮನ್ ಹಿಡಿಯಲು ತಯಾರಾಗ್ತಾನೆ. ನಂತರ ಅವನ ಊರಿನಿಂದ ಹೊರಗೆ ಬಂದು ಡಿಮನ್ ಅನ್ನು ಹುಡುಕಲು ಶುರು ಮಾಡ್ತಾನೆ. ಹಾಗೂ ಸ್ವಲ್ಪ ಸಮಯದ ನಂತರ ಆತನ ಕಣ್ಣಿಗೆ ಡಿಮೋನ್ ಬೀಳುತ್ತೆ. ಆಗ ಅವನು ಡಿಮೋನ್ ಅನ್ನು ಹಿಡಿಯಲು ಒಂದು ಯೋಜನೆ ಮಾಡ್ತಾನೆ. ಇದಕ್ಕಾಗಿ ಡಿಮೋನ್ ತಿನ್ನಲು ತಿಂಡಿ ಇಡ್ತಾನೆ. ಇನ್ನೇನು ಡಿಮೋನ್ ತಿನ್ಬೇಕು ಅನ್ನುವಷ್ಟರಲ್ಲಿ ಒಬ್ಳು ಯೋಧೆ ಅದರ ಮೇಲೆ ದಾಳಿ ಮಾಡ್ತಾಳೆ. ಅವಳು ಬಾಣ ಬಿಟ್ಟು ಅದನ್ನು ಕೊಲ್ಲಲು ಯತ್ನಿಸ್ತಾಳೆ. ಆದ್ರೆ ಡಿಮೋನ್ ತಪ್ಪಿಸಿಕೊಂಡು ಹೋಗಿ ಒಂದು ದೊಡ್ಡ ಬಂಡೆಯನ್ನು ಒಡೆದು ಹಾಕುತ್ತೆ. ಹಾಗೇನೆ ಅವರಿಬ್ಬರ ಕಾಳಗ ನಡೀತಾ ಇರುವಾಗ ಯುವಾನ್ ಅವಳ ಸಹಾಯಕ್ಕೆ ಹೋಗ್ತಾನೆ. ಆದ್ರೆ ಅವನು ಅವಳಿಗೆ ಡಿಕ್ಕಿ ಹೊಡೆದ ಪರಿಣಾಮ ಇಬ್ರು ದೂರ ಹಾರಿ ಬೀಳ್ತಾರೆ. ಮೆನ್ಗ್ ಒಂದು ಕಡೆ ಬೀಳ್ತಾನೆ ಮತ್ತು ಅಲ್ಲಿ ಒಂದು 9 ಬಾಲದ ನರಿಯನ್ನು ಭೇಟಿಯಾಗ್ತಾನೆ ಮತ್ತು ಅದನ್ನು ಶತ್ರು ಅಂತ ಭಾವಿಸಿ ಅದರ ಮೇಲೆ ಆಕ್ರಮಣ ಮಾಡಲು ಮುಂದಾಗ್ತಾನೆ. ಆದರೆ ಆತ ನರಿಯು ಅವನ ಕತ್ತಿಯನ್ನು ಮಾಯ ಮಾಡುತ್ತೆ. ಹಾಗೂ ನಾನು ಮಿಸ್ಟರ್ ನೈನ್ ಟೈಲ್ ಈ ಟೆಲಸ್ ಕಾಡಿನ ರಾಜ ಅಂತ ಹೇಳ್ತದೆ. ಅಲ್ಲಿನ ಸ್ಮಾರಕಗಳನ್ನು ನೋಡಿದ ಮೆನ್ಗೆ ಆಶ್ಚರ್ಯವಾಗುತ್ತೆ. ಯಾಕಂದ್ರೆ ಅಲ್ಲಿ ಮಣ್ಣಿನ ಒಳಗಿರುವ ಎಲ್ಲಾ ಪ್ರಪಂಚದ ಬಗ್ಗೆ ಮಾಹಿತಿ ಇರುತ್ತೆ. ಅದನ್ನು ಕಂಡ ಅವನಿಗೆ ಬೇರೆ ರಾಜ್ಯಗಳು ಇರುವುದು ತಿಳಿದು ಆಶ್ಚರ್ಯ ಆಗುತ್ತೆ. ಇದನ್ನು ಕಂಡ ಮಿಸ್ಟರ್ ನೈನ್ ಟೈಲ್ ನೀನೇನ್ ಅನ್ಕೊಂಡೆ, ನಿನ್ನ ರಾಜ್ಯ ಒಂದೇ ಇರುವುದಾ? ಆದ್ರೆ ಹಾಗಿಲ್ಲ ಅಂತ ಅಲ್ಲಿನ ಪ್ರತಿಯೊಂದರ ಬಗ್ಗೆ ವಿವರ ನೀಡುತ್ತೆ. ಅಲ್ಲಿ ಅವನಿಗೆ ಡಿಮನ್ಗಳ ಕುರಿತಾದ ಒಂದು ಸ್ಮಾರಕ ನೋಡಲು ಸಿಗುತ್ತೆ. ಅದರ ಬಗ್ಗೆ ಮಿಸ್ಟರ್ ನೈನ್ ಟೈಲ್ ಬಳಿ ಕೇಳಿದಾಗ ಡೆಮನ್ಗಳ ಚಿತ್ರದ ಮಧ್ಯೆ ಇರುವ ಕಲ್ಲು ಬಹಳ ಶಕ್ತಿಶಾಲಿಯಾಗಿದ್ದು ಅದನ್ನು ದೇವತೆಗಳು ಮಾಡಿರ್ತಾರೆ. ಅದರ ಶಕ್ತಿಯಿಂದ ಡೆಮನ್ಗಳ ಸಂತತಿ ಬೆಳೆಯಲು ಸಾಧ್ಯ ಆಗುತ್ತೆ. ಹೀಗೆ ಬೆಳೆದ ಎಲ್ಲ ಡೆಮನ್ಗಳಲ್ಲಿ ಕುನೂನ್ ಬಹಳ ವಿಶೇಷ ಮತ್ತು ವಿಶಿಷ್ಟ ಆಗಿದೆ ಅನ್ನುತ್ತಾನೆ. ಇದನ್ನು ಕೇಳಿದ ಮೆನ್ಗ್ ನಾನು ಕುನೂನ್ ಅನ್ನು ಹಿಡಿದು ತೆರಕೋಟೆ ಯೋಧ ಆಗಲು ಬಯಸ್ತೆ ಅಂತ ಹೇಳ್ತಾನೆ. ಆಗ ಮಿಸ್ಟರ್ ನೈನ್ ಟೈಲ್ ನೀನು ನೋಡಿದೆಲ್ಲ ಸತ್ಯ ಆಗಿರುವುದಿಲ್ಲ. ಹಾಗಾಗಿ ನೀನು ಮನಸ್ಸಿನಿಂದ ನೋಡಬೇಕು. ಹಾಗೂ ನಿನಗೆ ಕುನೂನ್ ಹಿಡಿಯಲು ಒಂದು ದೊಡ್ಡ ಕಿವಿಗಳ ಪ್ರಾಣಿಯು ನಿನಗೆ ಸಹಾಯ ಮಾಡುತ್ತೆ ಅಂತ ಹೇಳಿ ಅವನನ್ನು ಅಲ್ಲಿಂದ ಹೊರಗೆ ಕಳಿಸುತ್ತೆ. ನಂತರ ದೊಡ್ಡ ಕಿವಿಯ ಪ್ರಾಣಿಯು ಸಿಗುತ್ತೆ. ಅದರ ಬಳಿ ನೀನು ಕುನೂನ್ ಹಿಡಿಯಲು ಸಹಾಯ ಮಾಡುತ್ತೀಯಾ ಅಂತ ಕೇಳ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಬಂದ ಮಹಿಳಾ ಯೋಧೆ ಅವನ ಮೇಲೆ ದಾಳಿ ಮಾಡ್ತಾಳೆ. ಯಾಕಂದ್ರೆ ಅವನಿಂದಾಗಿ ಅವಳು ಡೆಮೋನ್ ಅನ್ನು ಸಾಯಿಸಲು ಸಾಧ್ಯ ಆಗಿರುವುದಿಲ್ಲ. ಅವಳ ಜೊತೆ ಯುದ್ಧ ಮಾಡಲು ಪ್ರಯತ್ನಿಸ್ತಾನೆ. ಆದ್ರೆ ಅದು ಸಾಧ್ಯವಾಗುವುದಿಲ್ಲ. ಯಾಕಂದ್ರೆ ಅವಳು ಖಡ್ಗ ವರಸೆಯಲ್ಲಿ ಬಹಳ ಪರಿಣಿತಿ ಹೊಂದಿರ್ತಾಳೆ. ಹೀಗಾಗಿ ಮೆನಗ್ನ ಕತ್ತಿ ದೂರಕ್ಕೆ ಹಾರುತ್ತೆ. ಹಾಗೆ ಅವನು ಸೋಲ್ತಾನೆ.
ನಂತರ ಅವನು ಅವಳೊಂದಿಗೆ ನೀನು ಒಬ್ಳೆ ಡಿಮನ್ ಒಟ್ಟಿಗೆ ಹೋರಾಡಲು ಸಾಧ್ಯವಿಲ್ಲ, ನಾನು ನಿನಗೆ ಹೆಲ್ಪ್ ಮಾಡ್ತೇನೆ, ಯಾಕಂದ್ರೆ ನನ್ನ ಹತ್ರ ದೊಡ್ಡ ಕಿವಿಯ ಪ್ರಾಣಿಯೂ ಇದೆ ಮತ್ತು ಅದು ನಮ್ಮನ್ನು ಕುನೂನ್ ಬಳಿ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ತಾನೆ. ಅವನ ಮಾತು ಕೇಳಿ ಅವಳು ಒಪ್ಪಿಗೆ ನೀಡ್ತಾಳೆ. ನಂತರ ಅವರಿಬ್ರು ದೊಡ್ಡ ಕಿವಿಯ ಪ್ರಾಣಿ ತೋರಿಸಿದ ದಾರಿಯಲ್ಲಿ ಮುಂದೆ ಸಾಗುತ್ತಾರೆ. ಹೀಗೆ ದಾರಿಯ ಮಧ್ಯೆ ಮೆನ್ಗ್ ಆಕೆ ಹೆಸರು ಕೇಳುತ್ತಾನೆ, ಆದ್ರೆ ಆಕೆ ಯಾವುದೇ ಉತ್ತರ ನೀಡುವುದಿಲ್ಲ. ಹೀಗೆ ಆತ ನಿನ್ನ ಖಡ್ಗವರಸೆ ಬಹಳ ಚೆನ್ನಾಗಿದೆ, ನನಗೂ ಖಡ್ಗವರಸೆ ಕಳಿಸ್ತೀಯಾ ಅಂತ ಕೇಳ್ತಾನೆ. ಅದಕ್ಕೂ ಅವಳು ನಿರಾಕರಿಸ್ತಾಳೆ. ನಂತರ ಅವನು ಅವಳ ಬಳಿ ಇದ್ದಂತ ಕೊಳಲನ್ನು ತೆಗಿತಾನೆ. ಅದರ ಮೇಲೆ ಶಿವ್ ಅಂತ ಬರೆದಿರುತ್ತೆ. ಹೀಗಾಗಿ ಆಕೆ ಹೆಸರು ಶಿವೋ ಇರ್ಬೇಕಂತ ಯೋಚಿಸ್ತಾನೆ. ಇದರಿಂದ ಆಕೆಗೆ ಕೋಪ ಬರುತ್ತೆ ಮತ್ತು ಅವಳು ನನ್ನ ವಸ್ತುಗಳನ್ನು ಮುಟ್ಬೇಡ ಅಂತ ಹೇಳ್ತಾಳೆ. ನಂತರ ನಮಗೆ ಡೆಮೋನ್ಗಳ ರಾಜ್ಯವನ್ನು ತೋರಿಸಲಾಗುತ್ತೆ. ಅಲ್ಲಿ ಕಾದಾಟದ ನಂತರ ಎಲ್ಲಾ ಡೆಮೋನ್ಗಳು ಗಾಯಾಳಾಗಿರುತ್ತೆ ಮತ್ತೆ ಅವರ ಶಕ್ತಿಯ ಪ್ರತೀಕವಾದ ಒಂದು ಕಲ್ಲು ಅಲ್ಲಿ ಇರುವುದಿಲ್ಲ. ಇದರಿಂದ ಅದರ ಸಂತಾನ ಮುಂದುವರಿಯಲು ಸಾಧ್ಯವಾಗುವುದೇ ಇಲ್ಲ. ಹೀಗೆ ಮೆನ್ಗ್ ಮತ್ತು ಶಿವು ಪೆಂಗ್ಲೈನ್ ಎಂಬ ಒಂದು ಹೋಟೆಲ್ಗೆ ಆರಾಮ ಮಾಡಲು ಬರ್ತಾರೆ. ಆದ್ರೆ ಆ ಹೋಟೆಲ್ನ ಮಾಲೀಕ ಜೋಕ್ ಒಬ್ಬ ಮಾಂತ್ರಿಕ ಆಗಿದ್ದ. ಅವನು ಒಂದು ತೋಳವನ್ನು ಬಲಿ ಕೊಡಲು ಸಿದ್ಧನಾಗಿದ್ದ. ಆಗ ಅದನ್ನು ನೋಡಿದ ಮೆನ್ಗ್ ಮತ್ತು ಶಿವು ಅದನ್ನು ಬದುಕಿಸಲು ಪ್ರಯತ್ನ ಮಾಡ್ತಾರೆ. ಆಗ ಆ ಮಾಲೀಕ, ನಾನು ಇದನ್ನು ಕೊಂದು ತಿನ್ನಲು ಯೋಚನೆ ಹಾಕಿದ್ದೆ, ಆದ್ರೆ ಈಗ ನೀವಿಬ್ರು ಬಂದಿದ್ದೀರಾ, ಹಾಗಾಗಿ ಈಗ ನಿಮ್ಮನ್ನು ಸಾಯಿಸ್ತೀನಿ ಅಂತಾನೆ. ಹಾಗೂ ಅವನ ಕೆಟ್ಟ ಮಾನ್ಸ್ಟರ್ ಗಳ ಸಹಾಯದಿಂದ ಅವರಿಬ್ಬರ ಮೇಲೆ ದಾಳಿ ಮಾಡ್ತಾನೆ. ಇದರಿಂದ ಮೆನ್ಗೂ ಗೊಂದಲಕ್ಕೆ ಒಳಗಾಗ್ತಾನೆ, ಯಾಕೆ ಮಾಂತ್ರಿಕ ನಮ್ಮನ್ನು ಸಾಯಿಸಬೇಕು ಅಂತ. ಆಗ ಅಲ್ಲಿದ್ದ ತೋಳ, ಮಾಂತ್ರಿಕ ನಿಮ್ಮಂತ ಮಣ್ಣಿನ ಪ್ರತಿಮೆಗಳನ್ನು ಸಾಯಿಸಿ ಅದರಿಂದ ಒಂದು ಮಾಂತ್ರಿಕ ಮಾತ್ರೆ ತಯಾರು ಮಾಡ್ತಾನೆ, ಅದರಿಂದ ಯಾವುದೇ ಗಾಯ ಇದ್ರೂ ಎಲ್ಲ ಸರಿಯಾಗುತ್ತೆ, ಜೊತೆಗೆ ನಿಮ್ಮ ರಾಜ್ಯದಿಂದ ಕಾಣೆಯಾದ ಎಲ್ಲದರ ಹಿಂದೆ ಇವನ ಕೈವಾಡ ಇದೆ, ಇವನು ಎಲ್ಲರನ್ನು ಮಾತ್ರೆ ಮಾಡಿದ್ದಾನೆ ಅಂತ ಹೇಳುತ್ತೆ. ಆಗ ಜಾದುಗಾರ ಆತನ ಬಳಿ ಇದ್ದ ಬುಟ್ಟಿಯಿಂದ ಮಾತ್ರೆ ತೆಗೆದು ತಿಂತಾನೆ. ಇದರಿಂದ ಆತನ ಮುಖದಲ್ಲಿದ್ದ ಗಾಯ ಇದ್ದಕ್ಕಿದ್ದಂತೆ ಮಾಯ ಆಗುತ್ತೆ. ಇದಾದ ಬಳಿಕ ಅವನ ಬುಟ್ಟಿ ಮತ್ತು ಅವನ ಜೊತೆಗಾರರು ಸೇರಿ ಅವರ ಮೇಲೆ ದಾಳಿ ಮಾಡಲು ಶುರು ಮಾಡ್ತಾನೆ. ಆಗ ಮಾಯಾವಿ ಪ್ರಾಣಿಯು ಎಷ್ಟೇ ಮುರಿದ್ರು ಮತ್ತೆ ಮತ್ತೆ ಹೊಸ ಪ್ರಾಣಿ ಆಗ್ತಿತ್ತು. ಇದರಿಂದ ತಪ್ಪಿಸಿಕೊಳ್ಳಲು ಮೆನ್ಗು ಮತ್ತು ಶಿವ ಓಡ್ತಾರೆ. ಆಗ ಶಿವನ ಮುಖವಾಡ ಕಳಚಿ ಬೀಳುತ್ತೆ. ಅವಳ ಸೌಂದರ್ಯ ನೋಡಿ ಮೆನ್ಗ್ ಆಶ್ಚರ್ಯಚಕಿತನಾಗ್ತಾನೆ. ಆ ಸಮಯದಲ್ಲಿ ಮಾಂತ್ರಿಕ ತನ್ನ ಖಡ್ಗದಿಂದ ಶಿವಳನ್ನು ಸಾಯಿಸಲು ಪ್ರಯತ್ನಿಸ್ತಾನೆ. ಆದರೆ ಅದನ್ನು ಮೆನ್ಗ್ ತಡೆಯುತ್ತಾನೆ ಮತ್ತು ಅವರಿಬ್ಬರ ಜೊತೆ ಸೇರಿ ಮಾಂತ್ರಿಕ ಹಾಗೂ ಸೈನಿಕರ ಜೊತೆ ಹೋರಾಡಲು ಶುರು ಮಾಡ್ತಾರೆ. ಮೆನ್ಗ್ ಆ ಜಾದುವಿನ ಪ್ರಾಣಿಯ ಕಣ್ಣನ್ನು ಹೊಡಿತಾನೆ. ಆಗ ಅದು ಸಾಯುತ್ತೆ ಮತ್ತು ಅಲ್ಲಿರುವ ಎಲ್ಲವೂ ಮಾಯ ಆಗುತ್ತೆ. ಅಲ್ಲಿರುವ ತೋಳ ಹೇಗೋ ತನ್ನ ಬಂಧನದಿಂದ ಬಿಡಿಸಿಕೊಳ್ಳುತ್ತೆ ಹಾಗೂ ಅದು ಮಾಂತ್ರಿಕನ ಮೇಲೆ ದಾಳಿ ಮಾಡುತ್ತೆ. ಹೀಗೆ ಅಲ್ಲಿರುವ ಎಲ್ಲಾ ಪ್ರಾಣಿಗಳು ಒಂದೊಂದೇ ನಾಶ ಆಗುತ್ತೆ. ಮಾಂತ್ರಿಕ ಅವನ ಬುಟ್ಟಿಯೊಳಗೆ ಸಿಕ್ಕಿದ್ದು ಮೆನ್ಗ್ ಒಂದು ಖಡ್ಗವನ್ನು ತೆಗೆದುಕೊಳ್ತಾನೆ. ಆಗಲೇ ಒಂದು ದೊಡ್ಡ ಸ್ಫೋಟ ಸಂಭವಿಸುತ್ತೆ. ಆಗ ಅವನು ಶಿವಳನ್ನು ರಕ್ಷಿಸ್ತಾನೆ, ಯಾಕಂದ್ರೆ ಅವನು ಕವಚ ಧರಿಸಿದ್ದ. ಹೀಗೆ ಅವರನ್ನು ಬಿಟ್ಟು ಉಳಿದ ಎಲ್ಲವೂ ನಾಶವಾಗುತ್ತೆ. ನಂತರ ಅವರಿಬ್ರು ಆ ತೋಳದ ಜೊತೆ ಅಲ್ಲಿಂದ ಹೊರಡ್ತಾರೆ. ಆ ತೋಳ ನಾನೊಬ್ಬ ಜಾದುಗಾರ ಅನ್ನುತ್ತೆ. ಇದನ್ನು ನಂಬದನ್ನು ಕಂಡಾಗ ಅದರ ಎಲ್ಲಾ ಶಕ್ತಿ ಬಳಸಿ ಅದರ ನಿಜ ರೂಪಕ್ಕೆ ಬರುವ ಪ್ರಯತ್ನ ಮಾಡುತ್ತೆ. ಆದ್ರೆ ಅದು ಸಾಧ್ಯವಾಗದೆ ಅದರ ಒತ್ತಡಕ್ಕೆ ಬೇರೇನೋ ಆಗಿಬಿಡುತ್ತೆ. ಇದನ್ನು ಕಂಡ ಮೆನ್ಗ್ ಜೋರಾಗಿ ನಗುತ್ತಾನೆ. ಆಗಲೇ ಅಲ್ಲಿದ್ದ ಮಿಣುಕು ಹುಳುಗಳು ಎಲ್ಲವೂ ಸೇರಿ ಆಕಾಶದ ಕಡೆಗೆ ಹೋಗುತ್ತೆ. ಅವುಗಳಿಂದ ಅಲ್ಲಿನ ಲೋಕಕ್ಕೆ ಬೆಳಕು ಸಿಗುತ್ತಿತ್ತು. ರಾತ್ರಿ ಸಮಯದಲ್ಲಿ ಅವು ಹುಲ್ಲಿನ ಮಧ್ಯೆ ಅಡಗಿ ಕೂಡುತ್ತಿರುತ್ತೆ. ಹೀಗೆ ಅವು ಮೇಲೆ ಹೋಗಿದ್ರಿಂದ ಕತ್ತಲು ಹೋಗಿ ಬೆಳಕು ಆವರಿಸುತ್ತೆ. ನಂತರ ಶಿವು, ನಿನಗೆ ಯುದ್ಧ ಮಾಡಲು ಬರುವುದಿಲ್ಲ, ಆದ್ರೂ ನೀನು ಯಾಕೆ ಡೆಮೋನ್ನ ಹಿಡಿಯಲು ಹೋಗುತ್ತಿ ಅಂತ ಕೇಳ್ತಾಳೆ. ಅದಕ್ಕೆ ಪ್ರತ್ಯುತ್ತರವಾಗಿ ಮೆನ್ಗ್, ನಾನು ಒಬ್ಬ ಶಿಲ್ಪಿ, ನನಗೆ ಯುದ್ಧ ಮಾಡಲು ಬರೋಲ್ಲ. ನಮ್ಮ ರಾಜ್ಯದಲ್ಲಿ ಎಲ್ಲರೂ ಹುಟ್ಟಿದ ಕೂಡಲೇ ಅವರ ಕೆಲಸ ನಿರ್ಧಾರ ಮಾಡುತ್ತಾರೆ, ಹಾಗಾಗಿ ನಾನು ಒಬ್ಬ ಕೆಲಸಗಾರ. ಆದ್ರೆ ನಮ್ಮ ರಾಜ್ಯದ ಮೇಲೆ ಡೆಮೋನ್ಗಳು ಯಾವಾಗ್ಲೂ ದಾಳಿ ಮಾಡುತ್ತೆ. ಹೀಗೆ ಒಮ್ಮೆ ದಾಳಿ ಮಾಡಿದಾಗ ನಮ್ಮ ರಾಜ ಸತ್ತು ಹೋಗಿದ್ರು. ನಂತರ ಎಲ್ಲಿಂದಲೋ ಬಂದ ಒಬ್ಬ ಯೋಧ ನಮ್ಮನ್ನೆಲ್ಲ ಕಾಪಾಡಿದ್ರು. ಅವರು ಎಷ್ಟು ಬಲಶಾಲಿ ಅಂದ್ರೆ ಅವರು ಎಲ್ಲ ಡೆಮೋನ್ಗಳನ್ನು ಸೋಲಿಸಿದ್ರು ಮತ್ತು ನಮ್ಮ ರಾಜ್ಯದ ರಾಜ ಜನರಲ್ ಆದ್ರು. ಅವರಂತೆ ನನಗೂ ಒಬ್ಬ ಶ್ರೇಷ್ಠ ಯೋಧ ಆಗ್ಬೇಕಂತ ಆಸೆ, ಆದ್ರೆ ಯಾರು ಇದನ್ನು ತಿಳಿಯಲ್ಲ. ಎಲ್ರು ನನ್ನ ಆಸೆ ಕೇಳಿದ್ರೆ ತಮಾಷೆ ಮಾಡ್ತಾರೆ ಅಂತಾನೆ. ಇದನ್ನು ಕೇಳಿ ಶಿವು ನನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಅವನಿಗೆ ಖಡ್ಗವರಸೆ ಹೇಳಿಕೊಡಲು ಆರಂಭಿಸ್ತಾಳೆ. ಹೀಗೆ ಸ್ವಲ್ಪ ಸಮಯದ ನಂತರ ಅವನು ಖಡ್ಗವರಸೆಯಲ್ಲಿ ಪರಿಣಿತಿ ಹೊಂತಾನೆ. ಅವರಿಬ್ರು ಪರಸ್ಪರ ಪ್ರೀತಿಸಲು ಆರಂಭಿಸ್ತಾರೆ. ಅವನು ಅವಳಿಗೆ ಒಂದು ಪ್ರಿನ್ಸೆಸ್ ಡ್ರೆಸ್ ಅನ್ನು ನೀಡ್ತಾನೆ. ಅದರಲ್ಲಿ ಆಕೆ ಬಹಳ ಸುಂದರವಾಗಿ ಕಾಣ್ತಿದ್ಲು. ಹೀಗೆ ಮುಂದೆ ಹೋಗುತ್ತಾ ಹೋಗುತ್ತಾ ಅವರಿಗೆ ಕುನೂನ್ ಕಾಣ ಸಿಗುತ್ತೆ. ಅದನ್ನು ಹಿಡಿಯಲು ಅವರಿಬ್ರಿಗೂ ಅದರ ಬೆನ್ನಟ್ಟಿ ಹೋಗ್ತಾರೆ. ಆಗ ಅಲ್ಲಿಗೆ ಒಂದು ಚಾಲೆಂಗಿ ಹೆಸರಿನ ವಾರ್ಮ್ ಡೆಮೋನ್ ಬರುತ್ತೆ. ಅದು ಅಲ್ಲಿರುವ ಡೈನೋ ಮರಿಗಳನ್ನು ಸಾಯಿಸಲು ನೋಡುತ್ತೆ. ಆಗ ಅಲ್ಲಿಗೆ ಬಂದ ಕುನೂನ್ ಅವುಗಳನ್ನು ರಕ್ಷಿಸುತ್ತೆ. ನಂತರ ಅವರೆಲ್ಲರೂ ಅಲ್ಲಿಂದ ಓಡಲು ಆರಂಭಿಸ್ತಾರೆ. ಹೀಗೆ ಓಡ್ತಿರುವಾಗ ವಾರ್ಮ್ ಡೆಮೋನ್
ಡೆಮೋನ್ ಕುನೂನ್ ಮತ್ತು ಡೈನೋ ಮರಿಗಳ ಮೇಲೆ ದಾಳಿ ಮಾಡಿದಾಗ ಮೆನ್ಗ್ ಅವರನ್ನು ರಕ್ಷಿಸ್ತಾನೆ. ಅವನ ಜೊತೆಗೆ ಕುನೂನ್ ಕೂಡ ಒಟ್ಟಿಗೆ ಸೇರಿ ಹೋರಾಡುತ್ತೆ. ಹೀಗೆ ಮೆನ್ಗ್ ಒಂದು ಜ್ವಾಲಾಮುಖಿಯ ಮಧ್ಯೆ ಸಿಕ್ಕಿ ಬೀಳ್ತಾನೆ. ಆಗ ಶಿವ್ ಒಂದು ಬಟ್ಟೆಯ ಸಹಾಯದಿಂದ ಅವನನ್ನು ಮೇಲಕ್ಕೆ ಎತ್ತುತ್ತಾಳೆ. ಕುನೂನ್ ಅಲ್ಲಿಂದ ಹೊರಟು ಹೋಗುತ್ತೆ. ಉಳಿದವರು ಬಂಡೆಯ ಮೇಲೆ ಸಿಕ್ಕಿ ಬೀಳ್ತಾರೆ. ವಾರ್ಮ್ ಡೆಮೋನ್ ಜ್ವಾಲಾಮುಖಿ ಅಲ್ಲಿ ಬೀಳುತ್ತೆ. ಆದ್ರೆ ಅದರ ನಾಲಿಗೆಯಿಂದ ಮೆನ್ಗನ್ನು ಹಿಡಿಯುತ್ತೆ ಮತ್ತು ಅವನನ್ನು ಎಳೆದುಕೊಳ್ತಿರುವಾಗ ಆಗ ಶಿವ ಅವನನ್ನು ಕಾಪಾಡಲು ಅದರ ನಾಲಿಗೆಯನ್ನೇ ಕತ್ತರಿಸಿಬಿಡ್ತಾಳೆ. ಆಗ ಅದರಿಂದ ಅವಳ ಮೈಗೆ ಬಿದ್ದ ರಸದಿಂದ ಆಕೆಗೆ ಸುಸ್ತಾದಂತೆ ಆಗುತ್ತೆ ಮತ್ತು ಅವಳು ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಮೆನ್ಗ್ ಅವಳನ್ನು ಬದುಕಿಸಲು ಅವಳನ್ನು ಹೊತ್ಕೊಂಡು ಹೋಗ್ತಿರ್ತಾನೆ. ಆದ್ರೆ ಅವನಿಗೆ ನದಿ ದಾಟಬೇಕಾಗಿ ಬರುತ್ತೆ. ಹೀಗಾಗಿ ಅವನು ಒಂದು ದೋಣಿ ಸಿದ್ಧಪಡಿಸಿ ಅದರಲ್ಲಿ ಸಾಕ್ತಾನೆ. ಜೊತೆಗೆ ಕುನೂನ್ ಸಹ ನದಿಯಲ್ಲಿ ಹೋಗ್ತಿರುತ್ತೆ. ಆದ್ರೆ ದೋಣಿ ಡಿಕ್ಕಿ ಹೊಡೆದ ಕಾರಣ ಅವರು ನದಿಗೆ ಬೀಳ್ತಾರೆ ಮತ್ತು ಶಿವವನ್ನು ಬದುಕಿಸಲು ಹೋಗಿ ಅವನಿಗೆ ಏಟಾಗುತ್ತೆ ಮತ್ತು ಅವನು ಅವಳನ್ನು ಮೇಲೆ ತಳ್ತಾನೆ. ಅಷ್ಟರಲ್ಲಿ ಕುನೂನ್ ಬಂದು ಇಬ್ಬರನ್ನು ಬದುಕಿಸುತ್ತೆ. ಯಾಕಂದ್ರೆ ಅವನು ಅದನ್ನು ವಾರ್ಮ್ ಡೆಮೋನಿಂದ ಬಚಾವ್ ಮಾಡಿರ್ತಾನೆ. ಅದು ಅವರಿಬ್ಬರನ್ನು ಒಂದು ಪಟ್ಟಣದ ತೀರಕ್ಕೆ ತಂದು ಬಿಡುತ್ತೆ. ಅಲ್ಲಿ ಒಬ್ಳು ವೃದ್ಧ ವೈದ್ಯೆ ಶಿವನ್ನು ಸರಿಪಡಿಸ್ತಾರೆ. ಶಿವ್ ಎದ್ದ ಕೂಡ್ಲೆ ಮೆನ್ ಹುಷಾರಿರುವುದನ್ನು ಕಂಡು ಸಂತೋಷ ಪಡ್ತಾಳೆ. ಅವಳು ಎದ್ದ ಕೂಡ್ಲೆ ಅವನಿಗೆ ನಮ್ಮನ್ನು ಬದುಕಿಸಿದ್ದು ಕುನೂನ್ ಅಂತ ಹೇಳ್ತಾನೆ. ನಂತರ ಅವಳು ವೃದ್ಧ ವೈದ್ಯೆಯ ಬಳಿ ಮೆನಗ್ನ ಗಾಯ ಸರಿಪಡಿಸಲು ಮಣ್ಣು ತೆಗೆದುಕೊಂಡು ಬರ್ತಾಳೆ. ಆ ವೈದ್ಯ ಬೇರೆ ಯಾರೂ ಅಲ್ಲ, ಅದು ಮಿಸ್ಟರ್ ನೈನ್ ಟೈಲ್ ಫಾಕ್ಸ್ ಆಗಿರುತ್ತೆ. ಶಿವ್ ಮಣ್ಣು ತುಂಬಿ ಗಾಯವನ್ನು ಸರಿಪಡಿಸ್ತಾಳೆ. ಆಗ ಮೆನ್ಗ್ ನೀನು ಯಾಕೆ ಕುನೂನ್ ಸಾಯಿಸಲು ಪ್ರಯತ್ನ ಪಡ್ತಿರುವೆ ಅಂತ ಶಿವ್ ಬಳಿ ಕೇಳ್ತಾನೆ. ಅದಕ್ಕೆ ಅವಳು ನಾನು ಟಾಂಗ್ ಎಂಬ ನಗರದವಳು, ಅದು ಇಲ್ಲಿಂದ ಸ್ವಲ್ಪ ದೂರ ಇರುವ ಮತ್ತೊಂದು ಮೂರ್ತಿ ನಗರ. ಆದ್ರೆ ನಾನು ಎಲ್ಲರಿಗಿಂತ ಸ್ವಲ್ಪ ವಿಭಿನ್ನ ಆಗಿದ್ದೆ. ಹಾಗಾಗಿ ನಾನು ನನ್ನ ಅಜ್ಜನ ಜೊತೆ ನನ್ನ ತಂದೆ ತಾಯಿಯ ಹುಡುಕಾಟಕ್ಕೆ ಹೊರಟೆ. ಅವರು ನನ್ನನ್ನು ಚಿಕ್ಕದಿಂದ ಸಾಕಿದ್ರು. ಅವರ ಜೊತೆ ಹೀಗೆ ತುಂಬಾ ದಿನ ಹುಡುಕ್ತಾ ಹೋಗುತ್ತಿದ್ವು. ಪ್ರತಿಯೊಂದು ಮೂರ್ತಿಗಳ ನಗರದಲ್ಲಿ ನನ್ನ ಪರಿವಾರದವರಿಗಾಗಿ ಹುಡುಕಾಡಿದ್ವು. ಆದ್ರೆ ನಮ್ಗೆ ಏನೂ ತಿಳಿಲಿಲ್ಲ. ಆದ್ರೂ ನಾವು ಸೋಲದೆ ಹುಡುಕ್ತಿದ್ವು. ಒಂದು ದಿನ ನನ್ನ ಅಜ್ಜನಿಂದ ಸ್ವಲ್ಪ ಮುಂದೆ ಹೋಗ್ತಿರುವಾಗ ಕುನೂನ್ ಅವರನ್ನು ಬೆಟ್ಟದಿಂದ ಕೆಳಗೆ ಬೀಳಿಸಿತ್ತು ಮತ್ತು ಅವರು ಸತ್ತು ಹೋದ್ರು. ಹಾಗಾಗಿ ನಾನು ಅದನ್ನು ಸಾಯಿಸ್ಬೇಕು ಅಂತ ದುಃಖ ಪಡ್ತಾಳೆ. ಅವಳ ದುಃಖ ಕಂಡ ಮೆನ್ಗ್ ಅವಳನ್ನು ಸಮಾಧಾನ ಮಾಡ್ತಾನೆ. ನಂತರ ಅವರಿಬ್ರು ಪೇಟೆ ಕಡೆಗೆ ಬರ್ತಾರೆ. ಅಲ್ಲಿ ಸ್ವಲ್ಪ ಸಮಯ ಒಟ್ಟಿಗೆ ಕಳೆದ ಇಬ್ಬರಿಗೂ ಒಲವು ಆವರಿಸಿತು. ಮೆನ್ಗ್ ಅವಳಿಗೆ ಒಂದು ಕಲ್ಲಿನಿಂದ ಮಾಡಿದ ಒಂದು ಗೊಂಬೆಯನ್ನು ಉಡುಗೊರೆಯಾಗಿ ನೀಡ್ತಾನೆ ಮತ್ತು ಅವಳಿಗೆ ನೀನು ಕಷ್ಟಗಳನ್ನು ಎದುರಿಸಿದೀಯಾ, ಇನ್ನು ಮುಂದೆ ನಾವು ಒಟ್ಟಾಗಿ ನಿನ್ನ ಪರಿವಾರವನ್ನು ಹುಡುಕೋಣ ಮತ್ತು ಕುನೂನ್ ಹಿಡಿದ ನಂತರ ನಾವು ಡ್ಯಾನ್ಸ್ ಸಿಟಿಗೆ ಹೋಗುವ ಅಂತ ಹೇಳ್ತಾನೆ. ಆಗ ಅವಳು ಅವಳ ಕೊಳಲನ್ನು ಅವನಿಗೆ ನೀಡ್ತಾಳೆ. ಆಗ ಅಲ್ಲಿಗೆ ಲವೋ ತನ್ನ ಸೈನಿಕರೊಂದಿಗೆ ಬಂದು ಕುನೂನನ್ನು ಹಿಡಿಯಲು ಬರ್ತಾನೆ. ಆಗ ಅದು ತಪ್ಪಿಸಿಕೊಂಡು ಓಡುತ್ತೆ. ಶಿವ್ ಕೂಡ ಅದರ ಮೇಲೆ ದಾಳಿ ಮಾಡ್ತಾಳೆ. ಆ ಸಮಯದಲ್ಲಿ ಮೆನ್ಗ್ ಅದರ ಕಣ್ಣಿಗೆ ನೀರು ಚೆಲ್ಲಿ ಅದನ್ನು ಹಗ್ಗದಿಂದ ಬಂಧಿಸ್ತಾನೆ. ಇದರಿಂದ ಅದು ಒಂದು ದೊಡ್ಡ ಟ್ಯಾಂಕ್ನ ಅಡಿಯಲ್ಲಿ ಸಿಕ್ಕಿ ಬೀಳುತ್ತೆ. ಇನ್ನೇನು ಶಿವ್ ಅದನ್ನು ಸಾಯಿಸಲು ಹೋದಾಗ ಮೆನ್ಗ್ ತಡಿತಾನೆ ಮತ್ತು ಅದನ್ನು ನಮ್ಮನ್ನು ಬದುಕಿಸಿದೆ ಅಂತಾನೆ. ಅಷ್ಟರಲ್ಲಿ ಲವೋ ಅದರ ಮೇಲೆ ದಾಳಿ ಮಾಡಲು ಬರ್ತಾರೆ. ಆಗ ಮೆನ್ಗ್ ಎಲ್ಲರ ಜೊತೆ ಹೋರಾಡಿ ಅವರನ್ನು ಸೋಲಿಸ್ತಾನೆ. ಆಗ ಅವರು ಅದು ನಮ್ಮ ಬೇಟೆ, ನಾವು ಅದನ್ನು ಮೊದಲೇ ಹಿಡಿದಿದ್ವು, ಆದ್ರೆ ಅದು ತಪ್ಪಿಸಿಕೊಂಡು ಹೋಗುವಾಗ ನಮಗೆ ಒಬ್ಬ ವೃದ್ಧ ಅಡ್ಡ ಸಿಗ್ತಾನೆ. ಅದರ ಮೇಲೆ ದಾಳಿ ಮಾಡಿದಾಗ ಅದರಿಂದ ವೃದ್ಧ ಪ್ರಪಾತಕ್ಕೆ ಬಿದ್ದು ಸಾಯ್ತಾನೆ ಅಂತ ಹೇಳ್ತಾನೆ. ಇದರಿಂದ ಶಿವಗೆ ಅವಳ ಅಜ್ಜನನ್ನು ಲಿಯೋ ಸಾಯಿಸಿದೆಂದು ಕುನೂನ್ ನಿರಪರಾಧಿ ಅಂತ ಅರ್ಥ ಆಗುತ್ತೆ. ಇದರಿಂದ ಕೋಪಗೊಂಡ ಆಕೆ ಲಿಯೋನ ಮೇಲೆ ದಾಳಿ ಮಾಡಲು ಶುರು ಮಾಡಿದ್ಲು. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಸೈನಿಕರು ಅವಳನ್ನು ಬಂಧಿಸ್ತಾರೆ ಮತ್ತು ಅಲ್ಲಿಗೆ ರಾಜ ಯೋಂಗ್ ಬರ್ತಾರೆ. ಆಗ ಮೆನ್ಗ್ ಅವರಿಗೆ ಶಿಯೋನ ಅಜ್ಜನನ್ನು ಲಿಯೋ ಕೊಂದಿದ್ರ ಬಗ್ಗೆ ಹೇಳ್ತಾನೆ. ಅದನ್ನು ಕೇಳಿದ ರಾಜ ಲಿಯೋಗೆ ಬೈದು ಕಳಿಸ್ತಾರೆ. ಇದರಿಂದ ಬೇಸರಗೊಂಡ ಶಿವು ನೀವು ಅವನನ್ನು ಹಾಗೆ ಕಳಿಸುವಂತಿಲ್ಲ, ಅವನು ನನ್ನ ಅಜ್ಜನ ಸಾವಿಗೆ ಕಾರಣ ಅಂತ ಹೇಳ್ತಾಳೆ. ಇದನ್ನು ಕೇಳಿದ ರಾಜ ಅರ್ಥಡೆಮೋನ್ನ ಜೊತೆ ಹೋರಾಡುವಾಗ ಸೈನಿಕರ ಪ್ರಾಣ ಹೋಗುತ್ತೆ ಅಂತಾನೆ. ಅದನ್ನು ಕೇಳಿದ ಶಿವ ಕೋಪಗೊಂಡು ರಾಜನ ಮೇಲೆ ದಾಳಿ ಮಾಡಲು ಪ್ರಯತ್ನ ಮಾಡ್ತಾಳೆ. ಆದ್ರೆ ಅವಳನ್ನು ಮೆನ್ಗ್ ತಡಿತಾನೆ. ಇದರಿಂದ ಆಕೆಗೆ ಬೇಜಾರಾಗುತ್ತೆ. ಯಾಕಂದ್ರೆ ಅವನು ಅವಳ ಜೊತೆಗೆ ನಿಲ್ಲಲಿಲ್ಲ. ಜೊತೆಗೆ ಅವಳು ಅವನನ್ನು ಪ್ರೀತಿ ಮಾಡ್ತಿದ್ಲು. ಮೆನ್ಗ್ ರಾಜನಲ್ಲಿ ಶಿವಳನ್ನು ಕ್ಷಮಿಸಲು ಕೇಳ್ತಾನೆ ಮತ್ತು ರಾಜ ಅವಳನ್ನು ಕ್ಷಮಿಸ್ತಾನೆ. ಇನ್ನು ಮುಂದೆ ಈ ರೀತಿ ಮಾಡಬಾರ್ದು ಅಂತ ಎಚ್ಚರಿಸ್ತಾನೆ. ಇದರಿಂದ ಬೇಸರಗೊಂಡ ಶಿವ್ ಅಲ್ಲಿಂದ ಹೊರಟು ಹೋಗ್ತಾಳೆ. ಕುನೂನನ್ನು ಹಿಡಿದುಕೊಳ್ತಾರೆ. ಮೆನ್ಗ್ನನ್ನು ಟೆರಕೋಟ್ ಯೋಧಾಗಿ ಮಾಡ್ತಾರೆ. ಜೊತೆಗೆ ಒಂದು ಚಿನ್ನದ ಮುದ್ರೆ ನೀಡ್ತಾರೆ. ಯಾಕಂದ್ರೆ ಅವನು ಡೆಮೋನ್ನ ಹಿಡಿದಿದ್ದ. ಆದ್ರೆ ಆತನಿಗೆ ಒಳಗೊಳಗೆ ಬೇಸರ ಇರುತ್ತೆ. ಕಾರಣ ಶಿವ ಅವನಿಂದ ದೂರ ಆಗಿರ್ತಾಳೆ. ಆದ್ರೆ ಶಿವಗೆ ಕೂಡ ಅವನ ನೆನಪಾಗುತ್ತಿರುತ್ತೆ. ಹೀಗೆ ಒಂದು ರಾತ್ರಿ ಅರ್ಥಡೆಮೋನ್ಗಳು ಮತ್ತೆ ರಾಜ್ಯದ ಮೇಲೆ ಮುತ್ತಿಗೆ ಹಾಕುತ್ತೆ. ಅವುಗಳು ಎಲ್ಲಾ ಸೈನಿಕರನ್ನು ಸಾಯಿಸಿ ಕೋಟೆಯ ಗೋಡೆ ಮುರಿದು ಅರಮನೆ ಕಡೆಗೆ ಬರುತ್ತಿರುತ್ತೆ. ಇನ್ನೊಂದು ಕಡೆಯಲ್ಲಿ ಕುನೂನ್ಗೆ ಸೈನಿಕರು ಬಹಳ ಹಿಂಸೆ ಕೊಡುತ್ತಿದ್ರು. ಇದರಿಂದ ಅದರ ಶರೀರದ ಮೇಲೆ ಅನೇಕ ಗಾಯಗಳಾಗಿರುತ್ತೆ. ಇದೆಲ್ಲ ಮೆನ್ಗೆ ಇಷ್ಟ ಆಗಲ್ಲ. ಹೀಗಾಗಿ ಆ ಸೈನಿಕರನ್ನು ಅಲ್ಲಿಂದ ಕಳಿಸಿ ಬಿಡ್ತಾನೆ. ನಂತರ ಕುನೂನ್ ಹತ್ತಿರ ಬಂದು ಅದರ ಹಣೆಗೆ ಕೈ ಇಟ್ಟು ಅದರ ಸ್ನೇಹ ಸಂಪಾದಿಸ್ತಾನೆ.
ಆಗ ಅವನಿಗೆ ಮಿಸ್ಟರ್ ನೈನ್ಟೈಲ್ ಹೇಳಿದ ಕಾಣುವುದೆಲ್ಲ ಸತ್ಯ ಆಗಿರುವುದಿಲ್ಲ ಎಂಬ ಮಾತು ನೆನಪಿಗೆ ಬಂದು ಅವನು ಅದನ್ನು ಬಿಡುಗಡೆಗೊಳಿಸ್ತಾನೆ. ಆಗ ಕುನೂನ್ ಅವನನ್ನು ತನ್ನ ಬೆನ್ನಿನ ಮೇಲೆ ಕೂರಿಸಿಕೊಂಡು ಅಲ್ಲಿಂದ ಅರಮನೆಯ ಒಂದು ರಹಸ್ಯ ಕೋಣೆಗೆ ಕರೆದುಕೊಂಡು ಬರುತ್ತೆ. ಅವುಗಳಿಗೆ ಬೇಕಾದ ಶಕ್ತಿಶಾಲಿ ಕಲ್ಲು ಅಲ್ಲಿರುತ್ತೆ. ಆಗ ಇದರ ಬಗ್ಗೆ ನೈನ್ಟೈಲ್ ಹೇಳಿರುವುದು ನೆನಪಾಗಿರುತ್ತೆ ಮತ್ತು ಆತನಿಗೆ ಇದಕ್ಕಾಗಿ ಡೆಮೋನ್ಗಳು ಯಾವಾಗಲೂ ದಾಳಿ ಮಾಡುತ್ತಿರುತ್ತೆ ಮತ್ತು ಇದನ್ನು ಯೋಂಗ್ ಮತ್ತು ಅವನ ಸ್ವಾರ್ಥಕ್ಕೆ ಬಳಸ್ತಿದ್ನು ಎಂಬ ಸತ್ಯ ತಿಳಿಯುತ್ತೆ. ಯಾಕಂದ್ರೆ ಕಲ್ಲು ಬಹಳ ಶಕ್ತಿಶಾಲಿಯಾಗಿರುತ್ತೆ. ಇದರಿಂದ ಜನರಲ್ ಅಷ್ಟೊಂದು ಶಕ್ತಿವಂತ ಆಗಿದ್ದನ್ನು ತಿಳಿಯುತ್ತೆ. ನಂತರ ಅದನ್ನು ಒಂದು ಬಟ್ಟೆಯಲ್ಲಿ ಸುತ್ತಿ ಡೆಮೋನ್ಗೆ ನೀಡಲು ಬರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ರಾಜ ಬರ್ತಾನೆ ಮತ್ತು ಅದನ್ನು ಕಸಿದುಕೊಂಡು ಮೆನ್ಗ್ ಮೇಲೆ ದಾಳಿ ಮಾಡ್ತಾನೆ. ಆದರೆ ಅಲ್ಲಿಗೆ ಬಂದ ಶಿವು ಅವನಿಗೆ ಚುಚ್ಚಿ ಮೆನ್ಗನ್ನು ಕರೆದುಕೊಂಡು ಕುನೂನ್ ಬೆನ್ನೇರಿ ಅಲ್ಲಿಂದ ಹೋಗ್ತಾಳೆ. ಅಲ್ಲಿಂದ ಹೋಗುವಾಗ ಅವರು ನೋಡ್ತಾರೆ ರಾಜ ಒಂದು ಮಾಂತ್ರಿಕ ಮಾತ್ರೆ ತಿಂದು ಮತ್ತೆ ಮೊದಲಿನ ಹಾಗೆ ಸರಿಯಾಗ್ತಾನೆ. ಇದರಿಂದ ಅವರಿಗೆ ಸಿಕ್ಕಿದ ಜಾದುಗಾರ ರಾಜನಾಗಿ ಕೆಲಸ ಮಾಡ್ತಿದ್ದ ಅಂತ ಅರ್ಥ ಆಗುತ್ತೆ. ನಂತರ ರಾಜ ಬಂದು ಉಳಿದ ಸೈನಿಕರಿಗೆ ಅವರನ್ನು ಹಿಡಿಯಲು ಹೇಳ್ತಾನೆ. ಎಲ್ಲರಿಂದ ತಪ್ಪಿಸಿಕೊಂಡು ದೂರ ಹೋಗ್ತಾರೆ. ಆದ್ರೆ ಒಂದು ಕಡೆ ರಾಜ ಮತ್ತು ಅವನ ಸೈನಿಕರು 4 ಕಡೆಯಿಂದ ಇವರನ್ನು ಆಕ್ರಮಿಸ್ತಾರೆ. ಆಗ ಮೆನ್ಗ್ ಎಲ್ಲರಿಗೂ ಶಕ್ತಿಶಾಲಿ ಕಲ್ಲನ್ನು ತೋರಿಸಿ ಇದು ಅರ್ಥ ಡೆಮೋನ್ಗಳದ್ದು, ಇದನ್ನು ನಮ್ಮ ಜನರಲ್ ಕದ್ದಿದ್ದಾರೆ, ಹಾಗಾಗಿ ಅವು ಇದನ್ನು ಹಿಂಪಡೆಯಲು ದಾಳಿ ಮಾಡುತ್ತಿರುತ್ತೆ ಅಂತ ಹೇಳ್ತಾನೆ. ಆದ್ರೆ ಯಾರು ಅದನ್ನು ನಂಬದೆ ಅವರ ಮೇಲೆ ದಾಳಿ ಮಾಡ್ತಾರೆ. ಇತ್ತ ಇನ್ನೊಂದು ಕಡೆ ಡೆಮೋನ್ಗಳು ಇವರ ಮೇಲೆ ದಾಳಿ ಮಾಡಿ ಕಲ್ಲನ್ನು ಪಡೆಯಲು ಬರುತ್ತೆ. ಮೆನ್ಗ್ ಅವರೆಲ್ಲರ ಆಕ್ರಮಣದಿಂದ ತಪ್ಪಿಸಿಕೊಂಡು ಆ ಕಲ್ಲನ್ನು ಡೆಮೋನ್ ರಾಜನಿಗೆ ಕೊಡಲು ಹೋಗ್ತಾನೆ. ಆಗ ಯೋಂಗ್ ಅವನನ್ನು ತಡೆಯಲು ಬರ್ತಾನೆ. ಹೀಗೆ ಅವರ ಮಧ್ಯೆ ಯುದ್ಧ ಆಗುವಾಗ ದೈವಿಕ ಕಲ್ಲು ಅವನ ಕೈ ಜಾರಿ ಇನ್ನೇನು ಬೀಳುತ್ತೆ ಅನ್ನುವಾಗ ಅವನು ಅದನ್ನು ಹಿಡಿಯಲು ಕೈಯಿಂದ ಮುಟ್ಟಿದಾಗ ಅದರ ಶಕ್ತಿ ಅವನಿಗೆ ಬರುತ್ತೆ. ಆ ಸಮಯದಲ್ಲಿ ಅಲ್ಲಿಗೆ ಬಂದ ಡೆಮೋನ್ ಜನರಲ್ನ ಮೇಲೆ ದಾಳಿ ಮಾಡಿ ಅವನೊಂದು ಕೈಯನ್ನು ತುಂಡು ಮಾಡುತ್ತೆ. ಇದರಿಂದ ಕೋಪಗೊಂಡ ಯೋಂಗ್ ಮೆನಗ್ನ ಕೈಯಿಂದ ಕಲ್ಲನ್ನು ತೆಗೆದುಕೊಂಡು ಇನ್ನೂ ಶಕ್ತಿವಂತ ಆಗಲು ಅವನು ಅದನ್ನು ಎದೆಗೆ ಚುಚ್ಚಿಕೊಳ್ತಾನೆ. ಇದರಿಂದ ಅವನ ಶಕ್ತಿ ದುಪ್ಪಟ್ಟಾಗುತ್ತೆ. ಇದರಿಂದ ಅವನು ಒಬ್ಬ ರಾಕ್ಷಸ ಆಗಿ ಬದಲಾಗುತ್ತಾನೆ. ನಂತರ ಅವನು ಡೆಮೋನ್ ರಾಜನ ಮೇಲೆ ದಾಳಿ ಮಾಡಿ ಅದಕ್ಕೆ ತುಂಬಾ ನೋವುಂಟು ಮಾಡ್ತಾನೆ. ಇದರಿಂದ ಎಲ್ಲರೂ ಭಯಭೀತ ಆಗ್ತಾರೆ. ಮೆನ್ಗ್ ಯೋಂಗ್ ನ ಹತ್ತಿರ ನಿನ್ನಿಂದಾಗಿ ಎಷ್ಟು ಜನ ಸತ್ತಿದ್ದಾರೆ, ನೀನು ಎಲ್ರಿಗೂ ಮೋಸ ಮಾಡಿದ್ಯಾ ಅಂತಾನೆ. ಇದರಿಂದ ಕೋಪಗೊಂಡ ಆತ ಅಲ್ಲೇ ಇದ್ದೊಬ್ಬ ಸೈನಿಕನನ್ನು ಕಾಲಿನಿಂದ ತುಳಿದು ಸಾಯಿಸ್ತಾನೆ. ಈಗ ಶಿವ್ ಮತ್ತು ಮೆನ್ಗ್ ಇಬ್ರು ಒಟ್ಟಿಗೆ ಸೇರಿ ಅವನ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಜನರಲ್ ಈಗ ಭಾರಿ ಶಕ್ತಿವಂತ ಆಗಿರುವುದರಿಂದ ಅವರು ದಾಳಿಯಿಂದ ತಪ್ಪಿಸಿಕೊಳ್ತಾನೆ ಹಾಗೂ ಅವರಿಬ್ಬರನ್ನು ಎತ್ತಿ ಬಿಸಾಕ್ತಾನೆ ಮತ್ತು ಮೆನ್ಗನ್ನು ಸಾಯಿಸಲು ಪ್ರಯತ್ನ ಮಾಡ್ತಾನೆ. ಅದ್ರ ಜೊತೆಗೆ ಹಿಂದೆ ನಾನೊಬ್ಬ ಸಾಮಾನ್ಯ ಸೈನಿಕ ಆಗಿದ್ದೆ, ಆವಾಗ ಎಲ್ರು ನನ್ನ ಹೊಡೆತಿದ್ರು ಮತ್ತು ತಮಾಷೆ ಮಾಡ್ತಿದ್ರು, ಇದಕ್ಕಾಗಿ ನಾನು ಆ ಕಲ್ಲನ್ನು ಕದ್ದೆ, ಅದ್ರ ಶಕ್ತಿಯಿಂದ ದಿನ ದಿನ ಕೂಡ ಶಕ್ತಿವಂತ ಆದೆ ಅಂತ ಹೇಳ್ತಾ ಮೆನ್ಗ್ನ ಕೈಯನ್ನು ಮುರಿದಾಕ್ತಾನೆ. ಆಗ ಅವನ ಮೇಲೆ ಶಿವ್ ದಾಳಿ ಮಾಡ್ತಾಳೆ. ಆದ್ರೆ ಜನರಲ್ ಅವಳ ಕತ್ತಿಯಿಂದ ಅವಳನ್ನೇ ಸಾಯಿಸ್ತಾನೆ. ಇದರಿಂದ ಕೋಪಗೊಂಡ ಮೆನ್ಗ್ ಆದಷ್ಟು ಮೇಲೇಳಲು ಪ್ರಯತ್ನ ಮಾಡ್ತಾನೆ. ಇದರಿಂದ ಆತನ ಒಂದು ಕಾಲು ಕೂಡ ತುಂಡಾಗುತ್ತೆ. ಈಗ ಅಲ್ಲಿದ್ದ ಸೈನಿಕರು ಮತ್ತು ಡಿಮೋನ್ಗಳು ಎಲ್ಲರೂ ಸೇರಿ ಯೋಂಗ್ನ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಅವನು ತನ್ನ ಶಕ್ತಿಯಿಂದ ಎಲ್ಲರನ್ನೂ ಸೋಲಿಸ್ತಾನೆ. ನಂತರ ತನ್ನ ಶಕ್ತಿಯಿಂದ ಅಲ್ಲಿರುವ ಎಲ್ಲವನ್ನೂ ತನ್ನೊಳಗೆ ಸೆಳೆದುಕೊಳ್ತಾನೆ. ಅದರಿಂದ ಎಲ್ಲಾ ಕಡೆ ಪ್ರಳಯ ಆಗಲು ಶುರುವಾಗುತ್ತೆ. ಈ ನಡುವೆ ಮೆನ್ಗ್ ಶಿವನ ಹತ್ರ ಬರುವಾಗ ಅವರಿಬ್ಬರ ಮಧ್ಯೆ ಭೂಮಿ ಬಿರುಕು ಬಿಟ್ಟು ಅವಳಿದ್ದ ಜಾಗ ಕೆಳಗೆ ಬೀಳುತ್ತೆ. ಆದ್ರೂ ಅವಳ ಕೈಯನ್ನು ಹಿಡಿತಾನೆ. ಆದ್ರೆ ಅವನಿಗೆ ಒಂದು ಕೈಯಲ್ಲಿ ಹಿಡಿಯಲು ಸಾಧ್ಯವಾಗದೆ ಅವಳು ಬಿರುಕು ಒಳಗೆ ಬಿದ್ದು ಹೋಗ್ತಾಳೆ. ಇದರಿಂದ ಅವನಿಗೆ ಬಹಳ ದುಃಖ ಉಂಟಾಗುತ್ತೆ. ಇದರ ಜೊತೆಗೆ ಎಲ್ಲಾ ಕಡೆ ಭೂಕಂಪ ಸಂಭವಿಸಿದ್ದು ಇದನ್ನು ಕಂಡ ದೊಡ್ಡ ಕಿವಿಯ ಪ್ರಾಣಿ ಮೆನ್ಗ್ ಅನ್ನು ಕರೆದುಕೊಂಡು ನೈಟ್ ಟೈಲ್ ಜಗತ್ತಿಗೆ ಬಂದು ಅವನ ದೇಹದೊಳಗೆ ಪ್ರವೇಶ ಮಾಡುತ್ತೆ. ಇದರಿಂದ ಒಂದು ದೊಡ್ಡ ಸ್ಫೋಟ ಆಗುತ್ತೆ ಮತ್ತು ಅವನು ಎಲ್ಲಾ ತರದಲ್ಲಿ ಸರಿಯಾಗ್ತಾನೆ. ಅದ್ರ ಜೊತೆಗೆ ತೋಳ ಒಂದು ದೊಡ್ಡ ಯೋಧ ಆದ ಕಾರಣ ತನ್ನನ್ನು ತಾನು ಒಂದು ದೊಡ್ಡ ಖಡ್ಗ ಆಗಿ ಬದಲಾಯಿಸಿಕೊಂಡು ಮೆನ್ಗ್ನ ಕೈಗೆ ಬಂದು ಸೇರುತ್ತೆ. ನಂತರ ಅವರೆಲ್ಲ ಸೇರಿ ಜನರಲ್ ಮೇಲೆ ದಾಳಿ ಮಾಡಿ ಅವನಿಂದ ಆ ಕಲ್ಲನ್ನು ಬೇರ್ಪಡಿಸ್ತಾನೆ. ಇದರಿಂದ ಆತ ತನ್ನ ನೈಜ ರೂಪಕ್ಕೆ ಬಂದು ಸಾಯ್ತಾನೆ. ಇನ್ನೇನು ಮೆನ್ಗ್ ಬೀಳ್ಬೇಕು ಅನ್ನೋಷ್ಟರಲ್ಲಿ ಕುನೂನ್ ಅವರನ್ನು ರಕ್ಷಿಸುತ್ತೆ. ಇದರಿಂದ ಎಲ್ಲರೂ ಖುಷಿ ಆಗ್ತಾರೆ. ನಂತರ ತೋಳ ತನ್ನ ನಿಜ ರೂಪಕ್ಕೆ ಬರುತ್ತೆ. ನಂತರ ಅರ್ತ್ ಡಿಮೋನ್ ಆ ಕಲ್ಲನ್ನು ಅದರ ಸರಿ ಜಾಗಕ್ಕೆ ಇಟ್ಟು ಬಿಡುತ್ತೆ. ಇದರಿಂದ ಅವುಗಳ ಮರಿಗಳ ಜನನ ಆಗಲು ಶುರುವಾಗುತ್ತೆ. ಹಾಗೆಯೇ ಮೆನ್ಗೀಗ ಆ ರಾಜ್ಯದ ಹೊಸ ಜನರಲ್ ಆಗಿ ನೇಮಕಗೊಳ್ತಾನೆ. ಇಲ್ಲಿಗೆ ಈ ಕತೆ ಮುಗಿಯುತ್ತೆ.